ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಧನುಸ್ಸು ರಾಶಿಯ ವೀಕ್ಷಕ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ಈಗ ನಾನು ಸೆಪ್ಟೆಂಬರ್ ತಿಂಗಳ ನಿಮ್ಮ ರಾಶಿಯ ಫಲಾಫಲಗಳನ್ನು ತಿಳಿಸುತ್ತಾ, ಸದ್ಯ ನಿಮಗೆ ಗುರು 6ನೇ ಸ್ಥಾನದಲ್ಲಿದ್ದರೂ ಬೆಳ್ಳಿ ಪಾದದಿಂದ ಬಂದಿರುವುದರಿಂದ ನಿಮಗೆ ಧನಲಾಭ ಶಾಂತಿ ಇರುತ್ತದೆ. ಮಂಗಳನು ಸಪ್ತಮದಲ್ಲಿ ಇರುವುದರಿಂದ ನಿಮ್ಮನ್ನು ವೀಕ್ಷಿಸುವುದರಿಂದ ಸ್ವಲ್ಪ ವಾಹನ ಚಾಲನೆಯಲ್ಲಿ ಜಾಗ್ರತೆ ವಹಿಸುವುದು ಅಗತ್ಯ ಇದೆ. ಅದೇ ರೀತಿ ಮಂಗಳ ಧನುಸ್ಸು ರಾಶಿಯ ಸ್ತ್ರೀಯರು ಕೂಡ ಆದಷ್ಟು ಬೆಂಕಿಯಿಂದ ದೂರವಿರಬೇಕು, ಜಾಗೃತಿಯಾಗಿರುವುದು ಒಳ್ಳೆಯದು. ಇನ್ನು ಭಾಗ್ಯಸ್ಥಾನವಾದಂಥ ಸಿಂಹರಾಶಿಯಲ್ಲಿ ಸೂರ್ಯ ಬುಧರು ಇರುವುದರಿಂದ ನಿಮ್ಮೆಲ್ಲ ಉದ್ಯೋಗ ವ್ಯವಹಾರಗಳಲ್ಲಿ ಜಯ ಹಾಗೂ ವಿಶೇಷ ಸರ್ಕಾರಿ ಕಾರ್ಯಗಳಲ್ಲಿ ಸಾಕಷ್ಟು ಧನಲಾಭಗಳು ಉಂಟಾಗುತ್ತವೆ. 10ರಲ್ಲಿ ಶುಕ್ರ ಕೇತು ಇರುವುದರಿಂದ ದೇವಿ ಕೃಪೆ ನಿಮಗೆ ಆಗುತ್ತದೆ. ದಿನಾಂಕ 18ರಂದು ಶುಕ್ರ ಗ್ರಹನು ಕೂಡ ನಿಮ್ಮ ಲಾಭಸ್ಥಾನವಾದಂತಹ ತುಲಾರಾಶಿಗೆ ಪ್ರವೇಶ ಮಾಡೋದ್ರಿಂದ ನಿಮಗೆ ಎಲ್ಲ ರೀತಿಯಿಂದ ಧನಲಾಭ ಇರುತ್ತದೆ. ದ್ವಿತೀಯಾಧಿಪತಿ ಹಾಗೂ ಧನಾಧಿಪತಿಯಾದಂಥ ಶನಿಗ್ರಹನು ಕುಟುಂಬದಲ್ಲಿದ್ದು ಕುಟುಂಬ ಸ್ಥಾನವನ್ನು ನೋಡುತ್ತಿದ್ದು ಹಾಗೂ ಧನಸ್ಥಾನವನ್ನು ನೋಡುತ್ತಿರುವುದರಿಂದ ನಿಮಗೆ ವಿಶೇಷ ಲಾಭಗಳೇ ಇರುತ್ತವೆ. ಚತುರ್ಥದಲ್ಲಿರುವಂತಹ ರಾಹುವಿನಿಂದ ಆಗಾಗ್ಗೆ ಸ್ವಲ್ಪ ಕಿರಿಕಿರಿ, ಶೀತ, ನೆಗಡಿ ಇರುತ್ತದೆ. ಪ್ರತಿ ಶನಿವಾರ ಶ್ರೀ ಆಂಜನೇಯ ಸ್ವಾಮಿಯನ್ನು ಪೂಜಿಸಿರಿ, ಧ್ಯಾನಿಸಿರಿ, ಶುಭವಾಗುತ್ತದೆ. ನಿಮ್ಮ ಅದೃಷ್ಟದ ವಾರಗಳು ರವಿವಾರ, ಗುರುವಾರ ಮತ್ತು ಶನಿವಾರ ಇರುತ್ತದೆ. ನಿಮ್ಮ ಅದೃಷ್ಟದ ಹರಳುಗಳು ಕೆಂಪು ಮಾಣಿಕ್ಯ ಅಥವಾ ಇಂದ್ರನೀಲಮಣಿ ಮತ್ತು ಪುಷ್ಪರಾಗ ಇರುತ್ತದೆ. ದಿನಾಂಕ 7, 8, 9, 12, 13, 16, 17, 22ರಿಂದ 25 ಹಾಗೂ 29, 30ರಂದು ನಿಮಗೆ ಶುಭ ದಿನಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.